5 ರೊಟ್ಟಿ 2 ಮೀನು. ಇದರಲ್ಲಿ ಏನಂತಂದ್ರೆ ಒಂದು ಪರಲೋಕ ರಾಜ್ಯದ ಒಂದು ರಹಸ್ಯದಲ್ಲಿ ಅಡಗಿರುತ್ತೆ. ಹೀಗೆ ಯೇಸು ಸ್ವಾಮಿ ತಿಬೇರಿಯ ಒಂದು ಪಟ್ಟಣದಲ್ಲಿ ಸಮುದ್ರದಲ್ಲಿ ಅಂದರೆ ಗಲಿಲಾಯ ಸಮುದ್ರ ಎಂಬ ತಿಬೇರಿಯ ಸಮುದ್ರ ಅಂತ ಹೆಸರುವಾಸಿಯಾಗಿರುವ ಆ ಸಮುದ್ರದಲ್ಲಿ ಯೇಸು ಸ್ವಾಮಿ ಉಪದೇಶ ಮಾಡ್ತಾ ಇರ್ತಾರೆ. ಅದರಲ್ಲಿ 5,000 ಜನರು, ಅದಕ್ಕಿಂತ ಹೆಚ್ಚಾಗಿ 5,000 ಗಂಡಸರು ಇರ್ತಾರೆ. ಇನ್ನು ಮಿಕ್ಕಿದವರು ಇನ್ನೂ ಗಂಡು ಮಕ್ಕಳೆಲ್ಲ ಎಲ್ಲ ಇರ್ತಾರೆ. ಆಗ ಯೇಸು ಸ್ವಾಮಿ ಕೇಳ್ತಾರೆ, ಇವರು ಇಷ್ಟು ದಿನ ನಮ್ಮ ಜೊತೆ ಇದ್ದಾರೆ ಉಪದೇಶ ಕೇಳ್ಕೊಂಡು, ಇವ್ರಿಗೆ ಏನು ಮಾಡ್ಬೇಕು, ನಾವು ಹೊಟ್ಟೆ ಹಸ್ತೈತೆ, ಅವ್ರಿಗೆ ಊಟ ಕೊಡ್ಬೇಕು, ಎಲ್ಲಿಂದ ಇದು ಮಾಡೋದು ಅಂತ ಶಿಷ್ಯರು ಕೇಳ್ತಾರೆ. ಆಗ ಫಿಲಿಪ್ಪರು ಹೇಳ್ತಾರೆ, ಸ್ವಾಮಿ ಇವ್ರು ಕೊಡ್ಬೇಕಂತಂದ್ರೆ 200 ಹಣನಾದ್ರೂ ನಮಗೆ ಸಾಲಲ್ಲ, ಅಷ್ಟು ಬೇಕು ಅಂತ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅದು ಗೊತ್ತಿರುತ್ತೆ ಅವ್ರಿಗೆ, ಇವ್ರು ಕೊಡ್ಬೋದು ಅಂತ ನನಗೆ ಗೊತ್ತು, ಆದರೆ ನೀವು ನನ್ನ ಜೊತೆ ಇದ್ದ ಕಾರಣ ನೀವು ಎಷ್ಟು ನಂಬಿಕೆ ಇದ್ದೀರ ಅಂತ ನೋಡಿ ಅವ್ರು ಇದು ಮಾಡ್ತಾರೆ. ಆಗ ಒಬ್ಬ ಶ್ರೀಮಂತ ತಮ್ಮ ಅಂದರೆ ಹೇಳ್ತಾರೆ, ಸ್ವಾಮಿ ನನ್ನ ಹತ್ರ ಇಲ್ಲಿ ಒಬ್ಬ ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದೆ ಅಂತ ಹೇಳ್ತಾರೆ, ಅದನ್ನು ತಗೊಬನ್ನಿ ಅಂತ ಹೇಳ್ತಾರೆ. ತಗೊಬಂದಾಗ ದೇವರಿಗೆ ಸ್ತೋತ್ರ ಮಾಡಿ ಮುರಿದುಕೊಟ್ಟಾಗ 5,000ಕ್ಕಿಂತ ಹೆಚ್ಚಾಗಿ ಅವರು ಚೆನ್ನಾಗಿ ತಿಂದು 12 ಕೊಟ್ಟು ಮಿಕ್ಕುತ್ತೆ. ಇದನ್ನೆಲ್ಲ ಆದಮೇಲೆ ಇದು ಎಲ್ಲ ಜನಕ್ಕೂ ಗೊತ್ತು, ಇವನೇ ಪ್ರವಾದಿ, ಇವನೇ ಅರಸ ಅಂತ ಗೊತ್ತಾಗುತ್ತೆ ಜನಕ್ಕೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇವನು ನಮ್ಮನ್ನು ಕರ್ಕೊಂಡೋಗಿ ಏನು ಮಾಡ್ತಾರೆ, ಅರಸನಾಗಿ ಮಾಡ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಒಂಟಿಗನಾಗಿ ಬೆಟ್ಟಕ್ಕೆ ಹೊಂಟಾಗ್ತಾರೆ. ಆಗ ಶಿಷ್ಯರು ಸಹ ಕಪೆರ್ನೌಮಿಗೆ ಸಮುದ್ರ ಹತ್ತಿ ಕಪೆರ್ನೌಮಿಗೆ ದಡ ದಾಟಿರಲ್ಲ, ಇನ್ನೂ ಹೋಗ್ತಾ ಇರ್ತಾರೆ. ಆಗ ಯೇಸು ಸ್ವಾಮಿ ಅವರಿಗೆ ಪ್ರತ್ಯಕ್ಷವಾಗಿ ಬರ್ತಾ ಇರ್ತಾರೆ. ಆತನ ಶಿಷ್ಯರು ಭೂತ ಅಂತ ನೆನಪಿ ಇದು ಮಾಡ್ತಾರೆ. ಸಮುದ್ರ ನಡೆದ ಅವಾದೆ ಅದು ನಡೆದಾಗ ಇದೆ ಜೀವಕರದ ಅಲ್ಲಿಂದ ಶಿಷ್ಯರು ಕರ್ಕೊಂಡು ಹೋಗ್ತಾರೆ, ಸಮುದ್ರನೂ ಮುಟ್ತಾರೆ. ಆಗ ಇವರು ಜನರು ಏನು ಮಾಡ್ತಾರೆ, ಅವ್ರು ನೋಡಿಕೊಂಡು ಸಮುದ್ರ ದಾಟಿ ಆ ದಡಕ್ಕೆ ಹೋಗ್ತಾರೆ. ಆ ದಡಕ್ಕೆ ಹೋದ್ಮೇಲೆ ಯೇಸು ಸ್ವಾಮಿ ಕಂಡ್ಕೊತಾರೆ, ಗುರುವೇ ನೀವು ಯಾವಾಗ ಇಲ್ಲಿ ಬರೋಣ ಆಯ್ತು ಅಂತ ಕೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ನುಡುಕಿದ್ದು ಸೂಚಕ ಕಾರ್ಯ ನೋಡೋದ್ರಿಂದಲ್ಲ, ನೀವು ಹೊಟ್ಟೆ ತುಂಬಿಸ್ಕೊಂಡಿದ್ದ ಊಟದಿಂದಲೇ ನನ್ನ ನೋಡಕ್ಕೆ ಬಂದಿದ್ದೀರಾ ಅಂತ ಹೇಳಿ, ದುಡಿರಿ, ಕೆಟ್ಟು ಹೋಗೋ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ನೀವೇನು ಮಾಡಿ ದುಡಿರಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ಅದನ್ನು ಕೊಡು ಅಂತ ಹೇಳ್ತಾರೆ, ಜೀವಕರ ರೊಟ್ಟಿ ನಾನೇ ಅಂತ ಹೇಳ್ತಾರೆ ಸ್ವಾಮಿ, ಅದನ್ನು ಯಾವಾಗಲೂ ಕೊಡು ಸ್ವಾಮಿ, ನಾವು ಜೀವಿಸ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆಗ ಯೋಹಾನ ಸುವಾರ್ತೆ 6:63 ಹೇಳೋ ಪ್ರಕಾರ ಜೀವ ಇರುವಂಥದ್ದು ಏನಂತಂದರೆ, ನಾನು ಆಡಿದ ಮಾತುಗಳೇ ಜೀವವಾಗಿ ಆತ್ಮವಾಗಿವೆ ಅಂತ ಹೇಳ್ತಾರೆ. ಇದೆ.